ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ. ಈ ಉತ್ಖನನದಲ್ಲಿ ದಿನಕ್ಕೊಂದು ಅಚ್ಚರಿ ನಡೀತಾ ಇದೆ. ನೆನೆ 3 ಹೆಡೆಯ ಸರ್ಪದ ಶಿಲೆ ಪತ್ತೆಯಾಗಿತ್ತು. ಇವತ್ತು ನೋಡಿದ್ರೆ ಸರ್ಪವೇ ಪ್ರತ್ಯಕ್ಷ ಆಗಿದೆ. 13ನೇ ದಿನದ ಉತ್ಖನನ ನಡೀತಾ ಇರುವಂತಹ ಜಾಗದಲ್ಲಿ ಜೀವಂತ ಹಾವು ದರ್ಶನ ಕೊಟ್ಟಿದೆ. 13ನೇ ದಿನದ ಉತ್ಖನನ ನಡೀತಾ ಇದೆ. ದಿನಕ್ಕೊಂದು ಅಚ್ಚರಿ ಕಂಡು ಬರ್ತಾ ಇದೆ. ಅಲ್ಲಿ ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂದೆ ನಡೀತಾ ಇರುವ ಉತ್ಖನನ. ಈ ಉತ್ಖನನ ನಡೀತಾ ಇರೋ ಜಾಗದಲ್ಲಿ ಸರ್ಪ ಪ್ರತ್ಯಕ್ಷ ಆಗಿದೆ. ಉತ್ಖನನ ಮೇಲ್ವಿಚಾರಕರಿಗೆ ಗ್ರಾಮಸ್ಥ ಗೂಳಪ್ಪ ವಿಷಯ ತಿಳಿಸಿದ್ದಾರೆ. ನೆನೆ ನಾಗಮಣಿ ಜೊತೆಗಿರುವ ಅಪರೂಪದ ಶಿಲಾಕೃತಿಯೊಂದು ಪತ್ತೆ ಆಗಿತ್ತು. ಇದೇ ಮೊದಲ ಬಾರಿಗೆ 3 ಹೆಡೆಯ ನಾಗರ ಶಿಲೆ ಪತ್ತೆಯಾಗಿರೋದು. ಹಾವು ಪ್ರತ್ಯಕ್ಷದಿಂದ ಲಕ್ಕುಂಡಿ ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಅಚ್ಚರಿ ಎರಡೂ ಕೂಡ ಇದೆ. ನಿನ್ನೆ ಸರ್ಪದ ಶಿಲೆ ಪತ್ತೆ ಆಗಿತ್ತು. ಇವತ್ತು ನೋಡಿದ್ರೆ ಜೀವಂತ ಸರ್ಪ ದರ್ಶನ ಕೊಟ್ಟಿದೆ. 13ನೇ ದಿನದ ಉತ್ಖನನ ಕಾರ್ಯ. ಇಲ್ಲಿ ತನಕ ಅನೇಕ ವಸ್ತುಗಳು ಉತ್ಖನನದಲ್ಲಿ ಸಿಕ್ಕಿದೆ. ಶಿವಲಿಂಗದ ಪೀಠ, ನಾಗರ ಕಲ್ಲು ಸೇರಿದಂತೆ 40ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಕ್ಕಿದೆ. ಈಗ ನೋಡಿದ್ರೆ ಜೀವಂತ ಹಾವು ಪತ್ತೆ ಆಗಿದೆ. ಉತ್ಖನನ ಆರಂಭವಾದಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಹೇಳಿದ್ರು, ರಾತ್ರಿ ಹೊತ್ತಲ್ಲಿ ಹಾವು ಕಾಣಿಸ್ಕೊಂಡಿತ್ತು, ಸರ್ಪ. ಮೊಬೈಲ್ನಲ್ಲಿ ಶೂಟ್ ಮಾಡೋಣ ಅಂತ ಮೊಬೈಲ್ ತೆಗೆದ್ರೆ ಮೊಬೈಲ್ ಬಿದ್ದು ಒಡೆದು ಹೋಯ್ತು ಅಂತ. ಈಗ ಗ್ರಾಮಸ್ಥರ ಕಣ್ಣಿಗೆ ಜೀವಂತ ಸರ್ಪ ಕಾಣಿಸ್ಕೊಂಡಿದೆ. ನೆನ್ನೆ ಸಿಕ್ಕಂತಹ ಶಿಲೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು, ನಾಗರ ಶಿಲೆ. ಉತ್ಖನನ ಸ್ಥಳದಲ್ಲಿ ಸರ್ಪ ಪತ್ತೆಯಾಗಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಎರಡೂ ದೃಶ್ಯದಲ್ಲೂ ನೆನ್ನೆ ಸಿಕ್ಕಂತಹ 3 ಹೆಡೆಯ ನಾಗರ ಶಿಲೆ, ಮತ್ತೊಂದು ಕಡೆ ಜೀವಂತ ಹಾವು ಪತ್ತೆಯಾಗಿರೋದು. ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆ ನಡೆಸ್ತಾ ಇರುವಂತಹ ಉತ್ಖನನ ಕಾರ್ಯ 13ನೇ ದಿನಕ್ಕೆ ಕಾಲಿಟ್ಟಿದೆ. 13ನೇ ದಿನ ಸರ್ಪ ಪ್ರತ್ಯಕ್ಷ ಆಗಿರೋದು. ಉತ್ಖನನ ಆರಂಭದ ದಿನಗಳಲ್ಲಿ ಇಲ್ಲಿ ಒಂದು ಘಟಸರ್ಪ ಕಾಣಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತೊಂದು ಉತ್ಖನನ ನಡೆದಂತಹ ಜಾಗದಲ್ಲಿಯೇ ಕೂಡ ಒಂದು ಹಾವನ್ನ ನೋಡಿದ್ದೇವೆ ಅನ್ನೋ ಮಾತನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಯಾವಾಗ ನೋಡಿದ್ರಿ? ಏನ್ ಕಾಣ್ತೀವಿ? ಸರ್, ನಾನು ಬೆಳಗ್ಗೆ 8:30ಗೆ ಆಕಸ್ಮಿಕವಾಗಿ ಈ ಜಾಗ ನೋಡ್ಬೇಕಂತ ಬಂದೆ. ಹವ್ಯಾಸಕ್ಕೆ ಬಂದಾಗ ಆ ಕಡೆ ಎ ಬ್ಲಾಕ್ ಅಂತ ಗುರ್ತು ಮಾಡ್ಯಾರಲ್ಲ, ಆ ಬ್ಲಾಕ್ನಲ್ಲಿ ಒಂದು 2-2.5 ಅಡಿದು ಹಾವು ಇತ್ತು. ಅವಾಗ ಇವು ಕೆಲಸ ಮಾಡೋರು ಒಬ್ಬರ ಬಂದಿದ್ರು, ಇನ್ನೂ ಕೆಲಸ ಸ್ಟಾರ್ಟ್ ಆಗಿದ್ದಿಲ್ಲ, ಒಬ್ರು ಬಂದಿದ್ರು. ಅವ್ರನ್ನ ಕರೆದಿಂದ ಅವರು ಮತ್ತು ಡಿಪಾರ್ಟ್ಮೆಂಟ್ನವ್ರು ಕರೆದ್ರು, ಇಲ್ಲಿ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನವ್ರನ್ನ, ಪೊಲೀಸ್ ಇಲಾಖೆಯವ್ರನ್ನ ಕರೆದಿಂದ ಅವ್ರು ಫೋನ್ ಕೊಟ್ಟರು. ಫೋನ್ನಿಂದ ವಿಡಿಯೋ ಮಾಡಿದೆ. ಒಂದು 2-2.5 ಅಡಿ ಇತ್ತದು. ತಾನೇ ಅವರು ಬ್ಲಾಕ್ನಾಗ ಇಳಕ್ಕೆ ಅವ್ರಿಗೆ ಸ್ವಲ್ಪ ಫ್ಯಾಟ್ ಇದ್ರು, ಇಳಕ್ಕಾಗಲಿಲ್ಲ, ತೊಗೊಂಡು ಕೊಟ್ಟರು. ನಾವು ವಿಡಿಯೋ ಮಾಡಿದೆ. ಇತ್ತು. ತೆಗೆದು ಏನಾರು ಬೇರೆ ಕಡೆ ಬಿಟ್ಟರು? ಹೆಂಗೆ ಅವ್ರು ತೆಗೆದೇನು ಬೇರೆ ಕಡೆ ಬಿಟ್ಟಾರಂತ, ಅದನ್ನ ಕೈಲಿಂದ ಹಿಡಿದು ಬಿಟ್ರು ಅಂತ ಇವರು ಮಾರುತಿ ಅವ್ರು ಹೇಳಿದರು. ಯಾವ ರೀತಿ ಇತ್ತು ಅದು? ಮೊದ್ಲು ಇಂಥದ್ದು ನೋಡಿದ್ರೆ ನಾವು ಹೆಂಗ? ನೋಡಿವ್ರಿ, ಕಾಮನ್ ಆಗಿ ನೋಡಿವಿ. ಆದ್ರೆ ಇದು ಮೈ ಮೇಲೆ ಕಪ್ಪು ಚುಕ್ಕಿ ಇತ್ತು, ಬಳಬಡಕ್ ಹಾವು ಅಂತ ಆ ಜಾತಿಗೆ ಸೇರಿದ್ದಂತ ನಾವು ಹೇಳ್ತಾರೆ. ಅದನ್ನ ನೋಡಿದ್ರೆ ಹಂಗ ಅನಿಸ್ತು, ಬಳಬಡಕ್ ಹಾವು. ಈಗ ನಿಧಿ ಕಾವಲಿರೋ ಹಾವು ಎಲ್ಲ ಅಂತಾರಲ್ಲ, ನಿಮ್ಮ ಊರಾಗೆಲ್ಲ ಮಾತಾಡ್ತಿರ್ತ, ಅಂತ ಹಾವು ಏನು ಸಾದಾ ಹಾವು? ಇದು ಸಾದಾ ಹಾವು ಅಂತ ಅನಿಸ್ತದ್ರಿ ನಮ್ಗೆ. ಬಟ್ ಹಾವು ಒಂದಿಂದ ಎಲ್ಲ ಒಂದು ಜಾತಿ ಹಾವು ಇರ್ಬೋದು. ಬಟ್ ಅದಕ್ಕೂ ಒಂದಿಷ್ಟು ಅದು ಅಂಶ ಇದ್ದೇ ಇರ್ತೈತಲ್ಲ. ಸರ್ಪ ಅಂದಾಗ ಎಲ್ಲ ಒಂದೇವ. ಬಟ್ ನಿಧಿ ಇದು ಒಂದಿಟ್ಟು ಅದಕ್ಕೂ ಏನು ಇರಬಹುದು. ಆ ಜಾಗಕ್ಕೆ ದಿನ ಕೆಲಸ ಮಾಡ್ತಾರೆ. ಇಲ್ಲ ಇವತ್ತು ಬೆಳಿಗ್ಗೆ ಯಾಕೆ ಅಲ್ಲಿ ಬಂತು ಅಂತ ನಮಗೂ ಒಂದಿಷ್ಟು ಕುತೂಹಲ. ಅಂದ್ರೆ ಏನು ನಿಧಿ ಸಿಗೋ ಸೂಚನೆ ಅಂತೀರ, ಹೆಂಗಂತೀರಿ? ಅದು ಇರಬಹುದ್ರಿ, ನಿಧಿ ಸಿಗೋ ಸೂಚನೆ ಇರಬಹುದು. ಯಾಕಂದ್ರೆ ಆ ಜಾಗದಾಗ ಯಾರು ತಂದಂತೂ ಹಾಕೋದಿಲ್ಲ. ಅದು ತಾನು ಅಲ್ಲಿ ಯಾಕೆ ಬಂತು ಬೆಳಿಗ್ಗೆ? ಈಗ ನಿಮ್ ಊರಾಗ ಮಾತಾಡ್ತಾರಲ್ರಿ, ಇಂದ ದೊಡ್ಡ ಪ್ರಮಾಣದಾಗ ದೊಡ್ಡ ಹಾವು ನೋಡೇವಿ ನಾವು, 8-10 ಅಡಿ ಅಂತ ಹೇಳಿ. ಅಂತಾವ್ ಇದ್ರು ನೀವು ನೋಡಿರ ಹೆಂಗ? ಇಲ್ರಿ, ನಾನು ನೋಡಿಲ್ರಿ. ಆ ಪ್ರಮಾಣದ ಹಾವು ನಾನು ಇವತ್ತಿಗೂ ನೋಡಿಲ್ಲ. ಸುಮ್ಮನೆ ಮಾತಾಡಿದ್ ಕೇಳಿವ್ರಿ, ನಾವು ಕೇಳಿವಿ ಅಷ್ಟ, ನೋಡಿಲ್ಲ.
ನಾವು ಪ್ರತ್ಯಕ್ಷ ಎಲ್ಲಿ ಏನ್ ಹೇಳ್ತಿದ್ರು ನಿಮ್ಮ ಹಿರಿಯರು ಏನ್ ಹೇಳ್ತಿದ್ರು ನಿಧಿ ಕಾವಲಿಗೆ ಇರ್ತಾವಲ್ಲ ಅಂತ ಹೇಳ್ತಿದ್ರಲ್ಲ? ಇದು ನಿಧಿ ಎಲ್ಲೇ ಇದ್ರಲ್ಲಿ ಸರ್ಪ ಕಾವಲು ಐತಿ ಅಂತ ಯಾವಾಗ್ಲೂ ಹಿರಿಯರು ಪ್ರತೀತಿನ ಐತಿ, ಹೇಳಿಕೆನ ಐತಿ. ನಿಧಿ ಇದ್ದಲ್ಲಿ ಸರ್ಪ ಇರೋದಂತೂ ಸತ್ಯ ಅಂತ ಹೇಳ್ತಾರ್ರಿ. ಅದು ಕಾವಲು ರಕ್ಷಣೆಗೆ ಕುತೂಹಲ ಐತ್ರಿ. ಆ ಸರ್ಪ ಇದು ನಿಧಿ ರಕ್ಷಣೆಗೆ ಸರ್ಪ ಕಾವಲು ಐತಿ ಇದು ಹೇಳಿಕೆ ಹೇಳ್ತಿದ್ರು ಹಿಂದೆ ಹಿರಿಯರು, ನಾವು ಕೇಳಿವ್ರಿ. ಇಲ್ಲಿ ತೆಗೆದ್ರೆ ಮತ್ತೆ ಮುಂದೆ ಏನಾರ ನಿಧಿ ಸಿಗಬಹುದು? ಸಿಗಬಹುದ್ರಿ. ಬೆಳಿಗ್ಗೆ ಒಂದಿಬ್ರು ಹಿರಿಯರು ಬಂದಿದ್ರು. ಅವರು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಕ್ಕೆ ಗ್ರಾಮಸ್ಥರು ಅಪಸ್ವರ ಎತ್ತಿದ್ದಾರೆ. 12 ಅಡಿಯಷ್ಟು ಅಗದ್ರೂ ಏನೂ ಪತ್ತೆ ಆಗಿಲ್ಲ. ಇಲ್ಲಿ ಉತ್ಖನನ ನಿಲ್ಲಿಸಿ ಬೇರೆ ಕಡೆ ಉತ್ಖನನ ಮಾಡ್ಲಿ ಅಂತ ಗ್ರಾಮಸ್ಥರು ಕೇಳ್ತಾ ಇರೋದು. 13ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗ್ತಾ ಇದ್ದಂತೆ ಗ್ರಾಮಸ್ಥರು ಕೇಳ್ತಾ ಇರೋದು. 12 ದಿನ ನಿರಂತರವಾಗಿ ಉತ್ಖನನ ನಡೆದಿದೆ. ಇವತ್ತು 13ನೇ ದಿನದ ಕೆಲಸ ಆರಂಭ ಆಗ್ತಾ ಇದ್ದಂತೆ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ, 12 ಅಡಿ ಆಳ ಆಗದಿದ್ದಾಗಿದೆ, ಏನೂ ಸಿಕ್ಕಿಲ್ಲ, ಬೇರೆ ಕಡೆ ಉತ್ಖನನ ಮಾಡ್ಲಿ ಅಂತ. ದೇವಸ್ಥಾನದಿಂದ ಪುಷ್ಕರಣಿಗೆ ಪೈಪ್ ಲೈನ್ ಮಾಡಿದ್ವಿ, 12 ಅಡಿ ಆಳದಲ್ಲಿ ಏನೂ ಸಿಕ್ಕಿಲ್ಲ, ಉತ್ಖನನ ನಿಲ್ಲಿಸಿ ಅಂತ ಜನ ಹೇಳ್ತಾ ಇದ್ದಾರೆ. ಈ ಪೋಳಿ ನೀರು ಹೋಗ್ಲಿಕ್ಕೆ ಅಂತೇಳಿ ಸುಮಾರು 12 ಫೂಟ್ ತೆಗೆದು ಒಂದು 1.5 ಫೂಟಿನ ಪೈಪ್ ಹಾಕಿದ್ವಿ. ಆ ಪೈಪ್ ಹಾಕಿದಾಗ ಏನೂ ಹತ್ತಿದ್ದಿಲ್ಲ, ಕಲ್ಲು ಹತ್ತಿದ್ವು ಬೇರೆ ಬೇರೆ ಅಷ್ಟೇ, ಏನೋ ಯಾವುದೇ ರೀತಿ ಕಟ್ಟಡ ಆಗಲಿ ಇದಾಗಲಿ ಹತ್ತಿಲ್ಲ. ಇವರು ಉತ್ಖನನ ಮಾಡುವಾಗ ಅಲ್ಲಿ ಪಕ್ಕದಲ್ಲಿ ತೆಗೆದ್ರೆ ಹತ್ತವಂತ ಕೆಲವು ಹಿರಿಯರು ಹೇಳಿದ್ರು. ಈ ನಮ್ದು ಈ ಪೋಳಿ ತೆಗೆದಿದ್ವಲ್ಲ, ಯುವಕರೆಲ್ಲ ಕೂಡ್ಸ್ಕೊಂಡು ಈ ಪೋಳಿ ತೆಗೆದಾಗ ಇದ್ರ ನೀರು ಹೋಗುದು ಎಲ್ಲಿ ಅಂತ ವಿಚಾರ ಮಾಡಿದಾಗ ಮತ್ತು ಇದನ್ನ ನೀರೆಲ್ಲ ಬಾವಿಗೆ ಕಳಿಸೋಣ ಅಂತ ತಿಳ್ಕೊಂಡು ಒಂದು ಪೈಪ್ಲೈನ್ ಮಾಡಿದ್ವಿ. ಸುಮಾರು 12 ಫೂಟ್ ನಾವು ತೆಗ್ದೀವಿ. ಈ ಉತ್ಖನನ ಮಾಡೋಕ್ಕಿಂತ ಪೂರ್ವದೊಳಗೂ ಹೇಳಿದ್ ನಾನು, ಇಲ್ಲಿ ನಾವು 12 ಫೂಟ್ ತೆಗೆದು ಇದನ್ನ ಮಾಡಿ ಪೈಪ್ ಹಾಕಿವಿ. ಯಾವುದೇ ರೀತಿ ದೇವಸ್ಥಾನದ ಕಟ್ಟಡ ಗಿಟ್ಟಡ ಹತ್ತಿಲ್ಲ. ಇಲ್ಲಿ ಉತ್ಖನನ ಇಲ್ಲೇ ಮಾಡೋ ಬದ್ಲಿ ಬೇರೆ ಕಡೆ ಮಾಡ್ರಿ ಏನಾರು ಸಿಗ್ತೈತೆ ಅಂತ. ಆದರೂ ಇಲ್ಲೇ ನಿಮಿಸಿದೀವಿ, ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಹಂಗಾರೆ ಮಾಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಮತ್ತು ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೀತೈತೆ ದೊಡ್ಡ ಪ್ರಮಾಣದಾಗ. ಲಕ್ಕುಂಡಿ ಒಳಗೆ ನಡೆಯೋದು ಒಂದು ಬಸವಣ್ಣನ ಜಾತ್ರೆ ನಂತರ ವೀರಭದ್ರೇಶ್ವರ ಜಾತ್ರೆ ಸುಮಾರು 40-50 ಸಾವಿರ ಜನ ಕೂಡಿ ಜಾತ್ರೆ ಮಾಡ್ತೀವಿ. ಅದಕ್ಕೆ ನಾವು ಏಪ್ರಿಲ್ ನಂತರ ಮಾಡ್ರಿ ಅಂತಲೂ ಹೇಳಿದ್ವಿ ಉತ್ಖನನ. ಈ ಜಾಗದಾಗ ಮಾಡಿದ್ ಸರಿ, ಆದ್ರೆ 10 ಫೂಟ್ ತೆಗೆದಕ್ಕೆ ಬಿಟ್ಟು ಬಿಡ್ಬೋದಾಗಿತ್ತು. ಇವ್ರು ಸುಮ್ಮನೆ ಮತ್ತೆ ಮುಂದುವರ್ಸ್ಕೊಂತ ಹೊಂಟಾರ. ನಮಗಿದು ಮುಂದುವರ್ಸೋದು ನಮ್ದೇನೋ ಅಭಿಪ್ರಾಯ ಸರಿ ಇಲ್ಲ. ಯಾಕಂದ್ರೆ 10 ಫೂಟ್ನೊಳಗೆ ಹತ್ತಿತ್ತದು. ಆ ದೇವಸ್ಥಾನಕ್ಕೆ ಅಲ್ಲಿ ಏನು ಮಂಟಪ ಅದ ಬಾವಿ ಒಳಗೆ, ಆ ಮಂಟಪವನ್ನು ನೋಡಿದ್ರೆ 10 ಫೂಟ್ಗೆ ಹತ್ತಬೇಕಾಗಿತ್ತು. ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.